ನಮಸ್ಕಾರ. ಸಂಯುಕ್ತ ಕರ್ನಾಟಕ ನ್ಯೂಸ್ @7ಗೆ ಸ್ವಾಗತ. ನಾನು ಪ್ರಕಾಶ್ ಚಳಗೇರಿ. ಮೈಕ್ರೋ ಫೈನಾನ್ಸ್ಗಳಿಂದ ಜನರಿಗೆ ಆಗುತ್ತಿರುವ ಕಿರುಕುಳಕ್ಕೆ ಸರ್ಕಾರದ ದಿವ್ಯ ನಿರ್ಲಕ್ಷ್ಯವೇ ಕಾರಣ. ಸಡಿಲು ನೀತಿಯಿಂದಲೇ ಕಿರುಕುಳ ಮತ್ತಷ್ಟು ಹೆಚ್ಚಳವಾಗುತ್ತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು, ಮೈಕ್ರೋ ಫೈನಾನ್ಸ್ಗಳ ಮೇಲೆ ಹಿಡಿತ ಸಾಧಿಸುವ ನಿಟ್ಟಿನಲ್ಲಿ ಸರ್ಕಾರ 10 ಸುಗ್ರೀವಾಜ್ಞೆಗಳನ್ನು ಜಾರಿಗೊಳಿಸಿದರೂ ಕಿರುಕುಳ ತಪ್ಪಿಸಲು ಸಾಧ್ಯವಿಲ್ಲ. ಬಡ ಮತ್ತು ಮಧ್ಯಮ ವರ್ಗದವರಿಗೆ ಸುಲಭವಾಗಿ ಸಾಲ ಸಿಗುವ ವ್ಯವಸ್ಥೆ ಇದಾಗಿರುವುದರಿಂದ ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಸುಲಭದ ಮಾತಲ್ಲ. ರಾಜ್ಯ ಸರ್ಕಾರವೇ ಬಡ ಸಾಮಾನ್ಯ ವರ್ಗದವರಿಗೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲದ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಹೀಗಾದಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತು ಖಾಸಗಿ ಲೇವಾದೇವಿದಾರರ ಅಡ್ರೆಸ್ಸೇ ಇರುವುದಿಲ್ಲ. ಇದರ ಹೊರತಾಗಿ ಸರ್ಕಾರ ಫೈನಾನ್ಸ್ಗಳ ಮೇಲೆ ಕಠಿಣ ಕ್ರಮ ಕೈಗೊಂಡರೆ ಬಡವರಿಗೆ ಸುಲಭವಾಗಿ ಸಾಲ ಸಿಗದಂತಾಗಿ ಬೀದಿಗೆ ಬಿದ್ದು ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತವೆ. ಸಾಲ ಸುಲಭವಾಗಿ ಸಿಗುವಂತಹ ಪರ್ಯಾಯ ವ್ಯವಸ್ಥೆ ತರಬೇಕು ಎಂದರು. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ರಿ ರೈತರಿಗೆ. ಇವತ್ತು ಜೀರೋ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ ಅಂತೀರಿ. ಎಷ್ಟು ಮಂದಿ ಕೊಟ್ಟಿದ್ದೀರಿ ಅಂತ ಹೇಳಿ ಸಿದ್ದರಾಮಯ್ಯವರು ಎಷ್ಟು ಮಂದಿ ಕೊಟ್ಟಿದ್ದೀರಿ? ಅದು ಹಾನೆಸ್ಟಾಗಿ ಕೊಟ್ಟಿದ್ರು ಇಲ್ಲೋ? ಮತ್ತು ಈ ಕಾಯಿಪಲ್ಲೆ ಮಾರುವಂಥವ್ರಿಗೆ, ಮತ್ತೊಬ್ಬರಿಗೆ ಬೀದಿ ವ್ಯಾಪಾರ ಮಾಡುವಂಥವ್ರಿಗೆ ಹಲವಾರು ಸ್ಕೀಮ್ ಇದ್ದಾವೆ. ಅದರ ಮುಖಾಂತರ ಇವತ್ತು ಅವರಿಗೆ ನೀವು ಸಾಲ ಕೊಡುವಂಥದ್ದು, ಸಣ್ಣ ಪುಟ್ಟ ಸಾಲ ಕೊಡುವಂಥದ್ದು ಮಾಡಿದರೆ ಕಡಿಮೆ ಬಡ್ಡಿ ದರದಲ್ಲಿ ಈ ಮೈಕ್ರೋ ಫೈನಾನ್ಸ್ ಆಗಲಿ ಅಥವಾ ಖಾಸಗಿ ಲೇವಾದೇವರು ಅಡ್ರೆಸ್ ಇರೋದಿಲ್ಲ. ಅದು ವ್ಯವಸ್ಥೆ ಮಾಡದಿದ್ದಾಗ ಅನಿವಾರ್ಯವಾಗಿ ಅವರು ಖಾಸಗಿ ಲೇವಾದೇವಿಕರ ಕಡೆ ಮತ್ತು ಈ ಮೈಕ್ರೋ ಫೈನಾನ್ಸ್ ಕಡೆ ಹೋಗ್ತಾರೆ. ಅದರಿಂದ ಹರಾಸ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಆಮೇಲೆ ಇಲ್ಲಿ ಎಲ್ಲಿಗೆ ಪರಿಣಾಮ ಎಲ್ಲಿಗೆ ಆಗ್ತದೆ ಅಂದರೆ, ನಾನು ಹೇಳ್ತೀನಿ, ನೀವು ರಿಸ್ಟ್ರಿಕ್ಷನ್ ಜಾಸ್ತಿ ಮಾಡ್ದಂಗೆ ಆಮೇಲೆ ಅವರು ಮುಚ್ಕೊಂಡು ಹೋಗ್ತಾರೆ. ಕೆಲವರು ಅರೆಸ್ಟ್ ಆಗ್ತಾರೆ. ಖಾಸಗಿ ಲೇವಾದೇವಿಗಾರರು ಅವರು ಇವತ್ತಿನ ನಾಳೆ ಅರೆಸ್ಟ್ ಮಾಡಲೇಬೇಕಾಗ್ತದೆ. ಆಮೇಲೆ ಬಡ ಜನರಿಗೆ ಮತ್ತು ಮಿಡಲ್ ಕ್ಲಾಸ್ ಪೀಪಲ್ಗೆ ದಿನನಿತ್ಯದ ವಹಿವಾಟ ಮತ್ತೊಂದು ಅರ್ಜೆನ್ಸಿ ಇದ್ದಾಗ ಸಾಲನ ಸಿಗುವುದಿಲ್ಲ. ನಾಳೆ ಅವರು ಮತ್ತೊಂದು ಬೀದಿಗೆ ಬೀಳ್ತಾರೆ. ಅವು ಇನ್ನೂ ಹೆಚ್ಚು ಆತ್ಮಹತ್ಯೆ ಜಾಸ್ತಿನೇ ಆಗ್ತದೆ ಹೊರತು ಕಡಿಮೆನೇ ಆಗೋದಿಲ್ಲ. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದಾಗಿ ತಾಯಿ ಮಗ ಆತ್ಮಹತ್ಯೆ ಮಾಡಿಕೊಂಡ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕೊಂಡಾಪುರ ಗ್ರಾಮಕ್ಕೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಭೇಟಿ ನೀಡಿ ಮೃತರ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಬಳಿಕ ಮಾತನಾಡಿರುವ ಅವರು, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದ್ದು ಜನರು ಸಮಸ್ಯೆಗೆ ಸಿಲುಕುವಂತಾಗಿದೆ. ಜೊತೆಗೆ ಪಡೆದ ಸಾಲ ಮರುಪಾವತಿ ಮಾಡಲು ಊರು ಬಿಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಲ ಪಡೆದವರನ್ನು ರಕ್ಷಿಸಲು ಸುಗ್ರೀವಾಜ್ಞೆ ಜಾರಿ ಮಾಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದರು. ಇದು ಇನ್ನೂ ಜಾರಿಯಾಗಿಲ್ಲ. ರಾಜ್ಯ ಸರ್ಕಾರ ಬಡವರ ಪರವಾಗಿ ಕೆಲಸ ಮಾಡುತ್ತಿಲ್ಲ ಎಂದರು. ಪೊಲೀಸರು ಬಂದು ಒಳಗಡೆ, ಇಬ್ಬರು ಲೇಡಿ ಪೊಲೀಸರು ಬಂದ್ಬಿಟ್ಟು ಒಳಗಡೆ ಎಲ್ಲ ಎಳೆದಾಡಿ ಅವೇನು ಅಯ್ಯಮ್ಮ ಇನ್ನೊಬ್ಳು ನೇಣು ಹಾಕೋಣಕ್ಕೆ ಹೋಗಿದ್ದಂತೆ, ಸೀರೆ ತಗೊಂಡು ಅದೆಲ್ಲ ಕಿತ್ಕೊಂಡು ಎಲ್ಲ ಆಚೆ ಹಾಕಿದ್ದಾರೆ. ಪೊಲೀಸವ್ರ ಕೆಲಸ ಅದ? ಈಗ ಪೊಲೀಸವ್ರಿಗೆ ನಿಮ್ಗೇನು ಅವ್ರು ಪ್ರೊಟೆಕ್ಷನ್ ಕೊಡಿ ಅಂತ ಕೇಳಿದಾರಪ್ಪ, ವಸೂಲಿ ಮಾಡಿಕೊಡು ಅಂತ ಹೇಳಿದಾರ ನಿಮಗೆ. ಮತ್ತೆ ಸಸ್ಪೆಂಡ್ ಮಾಡಪ್ಪ ಅವ್ರನ್ನೆಲ್ಲ. ಒಂದು ಮೆಸೇಜ್, ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗಿ, ಹಿಂಗೆ ಇಂಥ DC ಹಿಂಗೆ ಮಾಡಿದ್ರು ಅಂತ ಮೆಸೇಜ್ ಹೋಗ್ಲಿ ಅವ್ರಿಗೆ. ಅವ್ರ ಕರ್ತವ್ಯ ಏನು ಅಂತ ನೀವು ಫಸ್ಟ್ ನೀವು ನೋಡಿ. ಲಾ ಪ್ರಕಾರ ಅವ್ರು ಆಚೆ ನಿಂತ್ಕೊಂಡು ಪ್ರೊಟೆಕ್ಷನ್ ಕೊಡ್ಬೇಕು. ಅವ್ನಿಗೆ ಯಾರನ್ನು ಹೊಡಿಯಕ್ಕೆ ಬಂದರೆ ಏನಷ್ಟೇ. ಇವರೇ ಬಂದ್ಬಿಟ್ಟು ಎಲ್ಲ ಆಚೆ ಹಾಕಿ ನಾವು ಅರ್ಜೆಂಟ್ ಹೋಗ್ಬೇಕಂದ್ರೆ ಇವ್ನಿಗೆ ಅರ್ಜೆಂಟ್ ಇದ್ರೆ ಇವರೆಲ್ಲ ಕಾನೂನು ಬಿಟ್ಟು ಮಾಡ್ಬೇಕು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಮತ್ತೆ ಕಿಡಿಕಾರಿರುವ ಮಾಜಿ ಶಾಸಕ ರೇಣುಕಾಚಾರ್ಯ, ಯಡಿಯೂರಪ್ಪನವರ ರಾಜಕೀಯ ಅನುಭವದಷ್ಟು ನಿನಗೆ ವಯಸ್ಸಾಗಿಲ್ಲ, ಅವರ ಬಗ್ಗೆ ಮಾತನಾಡಲು ಏನು ನೈತಿಕತೆ ಇದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವ ಅವರು, ಯತ್ನಾಳ್ ಬಗ್ಗೆ ವಿಜಯಪುರದ ಹಲವರು ನನಗೆ ಮೆಸೇಜ್ ಮಾಡಿದ್ದಾರೆ. ಯತ್ನಾಳ್ ಬಸ್ ಕಂಡಕ್ಟರ್ ಆಗಿ ಟಿಕೆಟ್ ಹರಿಯುತ್ತಿದ್ದರು. ಇನ್ನು ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು ಸಂಜಯ್ ಪಾಟೀಲ್ ಕರಮಣಿ ಎಂಬ ಹಿರಿಯರು. ನಿನ್ನೆ ದೆಹಲಿಯಲ್ಲಿ ಮಾತನಾಡಿರುವ ಯತ್ನಾಳ್, ಯಡಿಯೂರಪ್ಪನವರಿಗೆ ವಯಸ್ಸಾಗಿದೆ, ಅವರು ಮಕ್ಕಳು ಮೊಮ್ಮಕ್ಕಳೊಂದಿಗೆ ಆಡುತ್ತಾ 100 ವರ್ಷ ಬದುಕಲಿ, ರಾಜಕಾರಣ ಅವರಿಗೆ ಬೇಡ ಅಂತ ಹೇಳಿದ್ದಾರೆ. ಹಾಗಾದರೆ ಯತ್ನಾಳ್ಗೆ ವಯಸ್ಸಾಗಿಲ್ವಾ ಎಂದು ಪ್ರಶ್ನಿಸಿದ್ದಾರೆ. ಇತಿಹಾಸನೇ ಇದೆ ನಮ್ಮ ಹತ್ರ. ಬಿಜಾಪುರದ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರು, ಮುಖಂಡರು ಇವರು ಇತಿಹಾಸವನ್ನು ನನಗೆ ಹೇಳಿದ್ದಾರೆ. ಯಾವ ರೀತಿ ಬಸ್ ಕಂಡಕ್ಟರ್ ಆಗಿ ಇವರು ಟಿಕೆಟ್ ಹರಿದ್ರು, ಟಿಪ್ಪರ್ ಡ್ರೈವರ್ ಆಗಿ ಕೆಲಸ ಮಾಡಿದ್ರು, ಜೀಪ್ ಓಡಿಸಿದ್ರು, ಎಲ್ಲವೂ ಗೊತ್ತಿದೆ ಮಾಹಿತಿ. ಆದರೆ ನಿನ್ನೆ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದ ಒಬ್ಬ ಹಿರಿಯ ನಾಯಕ, ಮೇರು ನಾಯಕ, ಅವ್ರ ಬಗ್ಗೆ ಏನು ಹೇಳಿದ್ದಾರೆ ಇವರು? ವಯಸ್ಸಾಗಿದೆ, ಅವರು ಭಾಳ ಜನ ಮೊಮ್ಮಕ್ಕಳು ಆಡ್ಸಂತ 100 ವರ್ಷ ಬದುಕಲಿ,
ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅನುಕಂಪ ಗಿಡ್ಸೋಣಕ್ಕೆ ಈ ರೀತಿ ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ. ಮಿಸ್ಟರ್ ಯತ್ನಾಳ್, ನಿನಗೆ ವಯಸ್ಸಾಗಿಲ್ವಾ? ನಿನಗೆ ಯಾಕೆ ರಾಜಕಾರಣ? ನೀನು ಹೋಗಿ ಮನೆಗಿರು. ನಾನು ಯಾವತ್ತೂ ಹೊಂದಾಣಿಕೆ ರಾಜಕಾರಣ ಮಾಡಿದವನಲ್ಲ. ಬೆಂಗಳೂರಿನಿಂದ ಮೈಸೂರಿಗೆ ಕಾರ್ಯಕರ್ತರೊಂದಿಗೆ ಪಾದಯಾತ್ರೆ ಮಾಡಿ ಸರ್ಕಾರವನ್ನು ಒಂಟಿಗಾಲಲ್ಲಿ ನಿಲ್ಲುವಂತೆ ಮಾಡಿದ್ದೇನೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿದರು. ಬೆಂಗಳೂರಿನಲ್ಲಿ ಮಾತನಾಡಿ, ರಾಜ್ಯಾಧ್ಯಕ್ಷ ಆದಾಗಿನಿಂದ ಸಂಘಟನೆಗಾಗಿ ರಾಜ್ಯಾದ್ಯಂತ ಸುತ್ತಾಡಿದ ಪರಿಣಾಮವೇ ಸಂಘಟನೆ ವಿಷಯದಲ್ಲಿ ಕರ್ನಾಟಕವು ದೇಶದಲ್ಲಿ 4ನೇ ಸ್ಥಾನದಲ್ಲಿದೆ. ನನ್ನ ಬಗ್ಗೆ ಮಾತನಾಡಿದರೆ ಸಹಿಸುತ್ತೇನೆ, ಆದರೆ ಯಡಿಯೂರಪ್ಪ ಅವರ ಬಗ್ಗೆ ಕೀಳು ಭಾಷೆಯ ಬಳಕೆ ಉಪಯೋಗಿಸುತ್ತಿರುವುದನ್ನು ಕೇಳಿಯೂ ಸುಮ್ಮನೆ ಕೂರುವುದು ಅಪರಾಧವಾಗುತ್ತದೆ. ಅವರಿಗೆ ಹಿರಿಯರು ಸೂಚನೆ ಕೊಡದೇ ಇರುವುದು ದುರ್ದೈವದ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸಿದ ಅವರು, ಫೆಬ್ರವರಿ 20ರ ಒಳಗೆ ಎಲ್ಲವೂ ನಿರ್ಧಾರವಾಗುತ್ತದೆ ಎಂದರು. ಎಲ್ಲೋ ಗೊಂದಲಗಳೇನಿದ್ದಾವೆ, ಇದಕ್ಕೆ ತೆರೆ ಎಳಿಬೇಕು ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ, ಪದೇ ಪದೇ ವಿಜೇಂದ್ರನನ್ನ, ರಾಜ್ಯದ ಅಧ್ಯಕ್ಷರನ್ನ, ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ. ಇದು ಯಾವ ಕೂಡ ಸರಿಯಲ್ಲ ಈ ಆಪಾದನೆ. ರಾಜ್ಯದ ಅಧ್ಯಕ್ಷಗೆ ನನ್ನ ನೋವಿರ್ತಕ್ಕಂಥದ್ದು ಯಡಿಯೂರಪ್ಪನವ್ರ ಮಗಾಗಿ ಮಾತಾಡ್ತಾ ಇಲ್ಲ, ಯಡಿಯೂರಪ್ಪನವ್ರ ಮಗಾಗಿ ಮಾತನ್ನು ಹೇಳ್ತಾ ಇಲ್ಲ. ತಟಸ್ಥ ಬಣ ಇರ್ಬೋದು, ಮತ್ತೊಬ್ರು ಇರ್ಬೋದು, ಯಾರು ಯಡಿಯೂರಪ್ಪನವ್ರ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ, ಅವರನ್ನ ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ವಲ್ಲ ಅನ್ನೋ ನೋವು ರಾಜ್ಯದ ಅಧ್ಯಕ್ಷನಾಗಿ ನನಗಿದೆ, ಯಡಿಯೂರಪ್ಪನವ್ರ ಮಗಾಗೂ ಇದೆ. ಬಹುಕೋಟಿ ಬಿಟ್ಕಾಯಿನ್ ಕೇಸಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ಗೆ ಸಂಕಷ್ಟ ಎದುರಾಗಿದ್ದು, ಈ ಹಿನ್ನೆಲೆಯಲ್ಲಿ ನಲ್ಪಾಡ್ ಫೆಬ್ರವರಿ 7ರಂದು ತನಿಖೆಗೆ ಹಾಜರಾಗುವಂತೆ SIT ನೋಟಿಸ್ ನೀಡಿತ್ತು. ಆದರೆ ನಲ್ಪಾಡ್ ಒಂದು ದಿನ ಮೊದಲೇ ವಿಚಾರಣೆಗೆ ಹಾಜರಾಗಿದ್ದಾರೆ. ಕೋಮು ದ್ವೇಷದಿಂದ ನರಳುತ್ತಿರುವ ಇಂದಿನ ದಿನಗಳಲ್ಲಿ ಬಾಗಲಕೋಟೆಯ ಇಳಕಲ್ ಮಹಿಳಾ ಪೊಲೀಸ್ ಅಧಿಕಾರಿ ಸಮಾರಂಭವೊಂದರಲ್ಲಿ ಸುಲಲಿತವಾಗಿ ಮಂಗಳಾರತಿ ಹಾಡಿ ಗಮನ ಸೆಳೆದಿದ್ದಾರೆ. ಶಹರ ಪೊಲೀಸ್ ಠಾಣೆಗೆ ಶಾಸಕ ವಿಜಯಾನಂದ ಕಾಶಪ್ಪನವರು ಶಾಸಕರ ನಿಧಿಯಲ್ಲಿ ಕೊಡಮಾಡಿದ ಗಸ್ತು ವಾಹನದ ಲೋಕಾರ್ಪಣೆ ಸಮಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ PSI ಶಹಜಾನ್ ನಾಯಕ್ ಮಂಗಳಾರತಿಯನ್ನ ಹಾಡಿ ಪೂಜೆಯನ್ನ ವಿಶಿಷ್ಟವಾಗಿಸಿದರು. ಶಾಸಕರ ಆದಿಯಾಗಿ ನೆರೆದ ಜನರು ಶಹಜಾನರ ಮಂಗಳಾರತಿಗೆ ಮೆಚ್ಚುಗೆ ಸೂಚಿಸಿದರು. ಮಂಗಳಾರತಿ ಕರದೊಳ ಇಟ್ಟುಕೊಂಡು ಗುರುವಿಗೆ ಬೆಳಗೋನು ಬಾ. ಮಂಗಳಾರತಿ ಕರದೊಳ ಇಟ್ಟುಕೊಂಡು ಗುರುವಿಗೆ ಬೆಳಗೋನು ಬಾ. ಮಂಗಲನಾದ ಯಂಗತನೊಳಗಿದ ಮಹಾತ್ಗೆ ಬೆಳಗೋನು ಬಾ. ಮಂಗಲನಾದ ಯಂಗತನೊಳಗಿದ ಮಹಾತ್ಗೆ ಬೆಳಗೋನು ಬಾ. ಭಾರತ ಮಾತೆ ಭಾಗ್ಯ ವಿಧಾತನ ಚರಣಕ್ಕೆ ಬೆಳಗೋನು ಬಾ. ಸಾದರದಿಂದ ಸಾತ್ಮವ ತೋರಿದ ತೀರ್ಥಗೆ ಬೆಳಗೋನು ಬಾ. ಬೆಂಗಳೂರಿನಲ್ಲಿ ಯಲಹಂಕ ವಾಯುನೆಲೆಯಲ್ಲಿ ಫೆಬ್ರವರಿ 10ರಿಂದ 14ರವರೆಗೆ ನಡೆಯಲಿರುವ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ಹಿನ್ನೆಲೆಯಲ್ಲಿ ಇಂದು ಯಲಹಂಕ ವಾಯುನೆಲೆಯಲ್ಲಿ ರಿಹರ್ಸಲ್ ಕೂಡ ಆರಂಭವಾಗಿದೆ. ಫೆಬ್ರವರಿ 10ರಂದು ಬೆಳಗ್ಗೆ ಏರ್ ಶೋ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು, ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಹಲವು ಗಣ್ಯರು ಭಾಗವಹಿಸಲಿದ್ದು, ಸಹಸ್ರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸುವ ನಿರೀಕ್ಷೆ ಇದೆ. ಅಮೆರಿಕದಿಂದ ಅಕ್ರಮ ಭಾರತೀಯ ವಲಸಿಗರನ್ನ ಗಡೀಪಾರು ಮಾಡಿರುವುದಕ್ಕೆ ಸಂಬಂಧಿಸಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಉಭಯ ಸದನಗಳಲ್ಲಿಂದು ಹೇಳಿಕೆ ನೀಡಿದ್ದಾರೆ. ಅಕ್ರಮ ವಲಸಿಗರ ಗಡೀಪಾರು ಸಾಮಾನ್ಯ ಪ್ರಕ್ರಿಯೆಯಾಗಿದ್ದು, ಈ ವೇಳೆ ಅವರನ್ನು ತಪ್ಪು ರೀತಿಯಲ್ಲಿ ನಡೆಸಿಕೊಳ್ಳದಿರುವುದನ್ನು ಖಚಿತಪಡಿಸಿಕೊಳ್ಳಲು ಅಮೆರಿಕ ಸರ್ಕಾರದೊಂದಿಗೆ ಮಾತುಕತೆ ನಡೆಸಲಾಗುತ್ತಿದೆ. ಅಮೆರಿಕದ ವಲಸೆ ಮತ್ತು ಸೀಮಾ ಜಾರಿ ಪ್ರಾಧಿಕಾರವು ಗಡೀಪಾರು ಪ್ರಕ್ರಿಯೆ ನಡೆಸುತ್ತಿದ್ದು, ನಿರ್ದಿಷ್ಟ ದೇಶದ ವಿರುದ್ಧ ಕೈಗೊಂಡ ಕ್ರಮವಲ್ಲ. 2009ರಿಂದ 2024ರವರೆಗೂ ಗಡೀಪಾರು ಪ್ರಕ್ರಿಯೆಯನ್ನು ಕಾರ್ಯಗತಗೊಳಿಸಲಾಗಿತ್ತು ಎಂದು ಮಾಹಿತಿ ನೀಡಿದರು. It is the obligation of all countries to take back their nationals if they are found to be living illegally abroad. This is naturally subject to an unambiguous verification of their nationality. This is not a policy applicable to any specific country, nor indeed one only practiced by India. It is a general accepted principle in international relations. So the process of deportation is not a new one. I repeat, not a new one, and has been ongoing for several years. I would like to share with the House details of deportation from the United States since 2009. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಓದ್ತಿರಲ್ವಾ?